ಇನ್ನು ಕುತ್ತಿಗೆಗೆ ಹೆಬ್ಬಾವು ಸುತ್ತಿಕೊಂಡು ಬಂದಿದ್ದವನು ನೋಡಿ ಶಾಕ್ ಆಗಿದ್ದಾರೆ ಅಪಾರ್ಟ್ಮೆಂಟ್ನಲ್ಲಿದ್ದವರು. ಕುತ್ತಿಗೆಗೆ ಹೆಬ್ಬಾವು ಸುತ್ತಿಕೊಂಡು ಬಂದಿದ್ದವನ ನೋಡಿ ಶಾಕ್ ಆಗಿದ್ದಾರೆ ಅಪಾರ್ಟ್ಮೆಂಟ್ನಲ್ಲಿದ್ದವರು. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಸಾಕಿದ ಹೆಬ್ಬಾವು ಪತ್ತೆಯಾಗಿದೆ. ಕಾಮಾಕ್ಷಿಪಳ್ಯ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಆ ಒಂದು ಅಪಾರ್ಟ್ಮೆಂಟ್ ಇದೆ, ಕಾಮಾಕ್ಷಿಪಳ್ಯ ಅಲ್ಲಿ ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇತ್ತೀಚೆಗೆ ಫ್ಲ್ಯಾಟ್ನಲ್ಲಿ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ನಿವಾಸಿಗಳು. ನಿನ್ನೆ ರಾತ್ರಿ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಪರಿಶೀಲನೆ ವೇಳೆ ಫ್ಲ್ಯಾಟ್ನಲ್ಲಿ ಹಾವು ಸಾಕಿರೋದು ಪತ್ತೆಯಾಗಿದೆ. ಅನುಮತಿ ಇಲ್ಲದೆ ಹಾವು ಸಾಕಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿನ ನಿವಾಸಿಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳಕ್ಕೆ ಭೇಟಿ ನೀಡಿದ ಕಾಮಾಕ್ಷಿಪಳ್ಯ ಪೊಲೀಸರು ಫ್ಲ್ಯಾಟ್ನಲ್ಲಿ ವಾಸ ಮಾಡ್ತಿದ್ದ ಆಂಧ್ರ ಮೂಲದ ವ್ಯಕ್ತಿಗೆ ವಿಚಾರಣೆ ಮಾಡಿದ್ದಾರೆ. ಇದೇ ವೇಳೆ ಕಾಮಾಕ್ಷಿಪಳ್ಯ ಠಾಣೆಯಲ್ಲಿ ಘಟನೆ ಬಗ್ಗೆ NCR ಕೂಡ ದಾಖಲಾಗಿದೆ. ಸೊ ನೋಡಿ, ಅಪಾರ್ಟ್ಮೆಂಟ್ನಲ್ಲಿ ಹೆಬ್ಬಾವು ಸಾಕಿದ್ದಾರಂತೆ ಒಬ್ಬ ವ್ಯಕ್ತಿ, ಆಂಧ್ರ ಮೂಲದವರು. ಸೊ ಹೆಬ್ಬಾವ್ರಿ ಯಾರಿಗಂದ್ರೂ ಭಯ ಆಗುತ್ತೆ, ಅಪಾರ್ಟ್ಮೆಂಟ್ ಎಲ್ಲರೂ ಭಯ ಪಟ್ಬಿಟ್ಟಿದ್ದಾರೆ. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಸ್ ವೀಕ್ಷಕರೇ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆಂಧ್ರ ಮೂಲದ ವ್ಯಕ್ತಿ ಆ ಹಾವನ್ನು ಸಾಕಿರತಕ್ಕಂಥದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಆ ವ್ಯಕ್ತಿಯನ್ನು. ಸೊ ಅಪಾರ್ಟ್ಮೆಂಟಲ್ಲಿ ಇದ್ದವರು ಗಾಬರಿ ಆಗಿಬಿಟ್ಟಿದ್ದಾರೆ. ಏನ್ರಿ ಅಪಾರ್ಟ್ಮೆಂಟ್ನಲ್ಲಿ ಹಾವು ಬಂದರೆ ಅದು ಹೆಬ್ಬಾವು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಕಂಪ್ಲೇಂಟನ್ನು ಆಧರಿಸಿ ಬಂದು ವಿಚಾರಣೆ ಮಾಡಿದಾಗ ಆಂಧ್ರ ಮೂಲದ ವ್ಯಕ್ತಿ ಹೆಬ್ಬಾವು ಸಾಕಿರೋದು ಪತ್ತೆಯಾಗಿದೆ. ಸೊ ಅದು ಅನಧಿಕೃತವಾಗಿ, ಯಾವುದೇ ಒಂದು ಪರ್ಮಿಷನ್ ಇಲ್ಲ. ಹೆಬ್ಬಾವು ಸಾಕಬೇಕಂದ್ರೆ ಪರ್ಮಿಷನ್ಗಳು ಬೇಕು, ಎಲ್ಲವೂ ಬೇಕು. ಆ ವ್ಯಕ್ತಿ ಏನು ಇಲ್ಲದೇ ಸಾಕ್ತಾ ಇದ್ದಾನೆ ಅಂತ ಹೇಳಿ ನೀವು ಆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಹೆಬ್ಬಾವು ನೋಡಿದ್ರೇ ಭಯ ಆಗುತ್ತೆ. ಅಪಾರ್ಟ್ಮೆಂಟಲ್ಲಿ ಪಾಪ ನಿವಾಸಿಗಳು ಗಾಬರಿಗೊಂಡು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಬಂದು ವಿಚಾರಣೆ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ NCR ಕೂಡ ದಾಖಲಾಗಿದೆ. ಇವಾಗ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.